ದಾಳಿಗೂ ಮುನ್ನ ಭಯೋತ್ಪಾದಕರು ಚೀನಾ ಡ್ರೋನ್ ಅನ್ನು ಬಳಸಿದ್ದಾರೆ. ಚೀನಾ ನಿರ್ಮಿತ ಡ್ರೋನ್ಗಳ ಮುಖೇನವಾಗಿಯೇ ದಾಳಿ ನಡೆಸಬೇಕಾದಂತ ಬೈಸರನ್ ವ್ಯಾಲಿಯ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಚೀನಾ ಡ್ರೋನ್ ಬಳಕೆಯ ಬಗ್ಗೆ ಎನ್ಐಎಯಿಂದ ಮಾಹಿತಿ ಲಭ್ಯ ಆಗಿದೆ. ಚೀನಾ ಡ್ರೋನ್ ಬಳಸಿಯೇ ಉಗ್ರರಿಗೆ ಶಸ್ತ್ರಾಸ್ತ್ರ ಪೂರೈಸಲಾಯ್ತಾ ಅನ್ನೋ ಬಗ್ಗೆಯೂ ಚರ್ಚೆ ಎದುರಾಗ್ತಾ ಇದೆ. ದಾಳಿ ಬಳಿಕ ಉಗ್ರರು ಕಾಶ್ಮೀರದಲ್ಲೇ ಅಡಗಿರುವ ಶಂಕೆ ವ್ಯಕ್ತ ಆಗಿದೆ. ಪಹಲ್ಗಾಮ್ ಉಗ್ರರ ಖತರ್ನಾಕ್ ಸಂಚು ಬಯಲಾಗಿದೆ. ಚೀನಾ ಆಪ್ ಬಳಸಿ ಉಗ್ರರು ಮಾಸ್ಟರ್ ಮೈಂಡ್ ಜೊತೆ ಸಂಪರ್ಕವನ್ನ ಸಾಧಿಸಿದ್ದಾರೆ. ಹ್ಯಾಂಡ್ಲರ್ಸ್ ಜೊತೆ ಉಗ್ರರು ನಿರಂತರವಾಗಿ ಸಂಪರ್ಕದಲ್ಲಿದ್ರು. ಚೀನಾ ಆಪ್ನಲ್ಲಿ ಡೇಟಾ ರಿಟ್ರೀವ್ ಮಾಡೋದು ಕಷ್ಟ. ಒಂದು ಬಾರಿ ಡಿಲೀಟ್ ಮಾಡಿದ್ರೆ ಪತ್ತೆ ಹಚ್ಚೋಕ್ಕಾಗಲ್ಲ. 2020ರಲ್ಲೇ ಗಾಲ್ವಾನ್ ಘರ್ಷಣೆಯ ಬಳಿಕ ಭಾರತದಲ್ಲಿ ಚೀನಾ ಆಪ್ಗಳು ಬ್ಯಾನ್ ಆಗಿದೆ. ಚೀನಾದ ಸ್ಯಾಟಲೈಟ್ ಫೋನ್ ಮುಖೇನವಾಗಿ ಮಾತುಕತೆ ನಡೆಸಿರೋದು ಎನ್ಐಎ ತನಿಖೆಯಲ್ಲಿ ಬಯಲಾಗಿದೆ. ಕುತಂತ್ರಿ ಪಾಕಿಸ್ತಾನಕ್ಕೆ ಟರ್ಕಿ ಸೈನಿಕರು ಬೆಂಬಲ ನೀಡ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಟರ್ಕಿ ಸೇನೆಯ C-130 ಹರ್ಕ್ಯುಲೆಸ್ 6 ವಿಮಾನಗಳು ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಿವೆ. ಕರಾಚಿಗೆ ಬಂದಿಳಿದಿರುವ ಟರ್ಕಿಯ ವಿಮಾನಗಳು ರಕ್ಷಣಾ ಸಾಮಗ್ರಿ, ಶಸ್ತ್ರಾಸ್ತ್ರಗಳನ್ನು ಹೊತ್ತು ತಂದಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಭಾರತ ವಿರುದ್ಧ ಹೋರಾಟಕ್ಕೆ ಪಾಕಿಸ್ತಾನಕ್ಕೆ ಟರ್ಕಿ ಸಾಥ್ ನೀಡ್ತಾ ಇದೆ. ಯುದ್ಧದಾಯಿ ಪಾಕಿಸ್ತಾನಕ್ಕೆ ಮತ್ತೊಂದು ಹೊಡೆತ ಬಿದ್ದಿದೆ. ಸೈನಿಕರು ಪಾಕಿಸ್ತಾನ ಸೇನೆ ತೊರಿತಾ ಇದ್ದಾರೆ. ಈ ಸಾಮೂಹಿಕ ರಾಜೀನಾಮೆಯಿಂದ ಪಾಕಿಸ್ತಾನ ಸರ್ಕಾರ ವಿಲವಿಲ ಅಂತ ಇದೆ. ರಾಜೀನಾಮೆ ಕೊಡಬೇಡಿ ಅಂತ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಪರಿಪರಿಯಾಗಿ ಮನವಿ ಮಾಡ್ತಾ ಇದ್ದಾರೆ. ನಿನ್ನೆ ಒಂದೇ ದಿನ ಸೇನಾಧಿಕಾರಿಗಳು ಸಾವಿರಾರು ಸೈನಿಕರು ರಾಜೀನಾಮೆ ನೀಡಿದ್ದಾರೆ. ಇವತ್ತು ಕೂಡ ಅಧಿಕಾರಿಗಳು ಸೈನಿಕರು ರಾಜೀನಾಮೆ ಕೊಡ್ತಿದ್ದಾರೆ. ಉಗ್ರರ ದಾಳಿಯಲ್ಲಿ ಪಾಕಿಸ್ತಾನ ಪಾತ್ರದ ಬಗ್ಗೆ ಸಾಕ್ಷ್ಯ ಕೇಳಿದ್ದ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾನೆ. ಕರಾಚಿಯಲ್ಲಿ ಮಾತನಾಡಿರುವ ಅಫ್ರಿದಿ, ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು 1 ಗಂಟೆ ದಾಳಿ ಮಾಡಿದ್ದಾರೆ. ಆದರೆ ಭಾರತೀಯ ಪಡೆಗಳು ಸಮಯಕ್ಕೆ ಸರಿಯಾಗಿ ಯಾಕೆ ಬರಲಿಲ್ಲ? 8 ಲಕ್ಷ ಸೈನಿಕರಲ್ಲಿ ಯಾರೂ ಬರಲಿಲ್ಲ. ಆದ್ರೀಗ ಪಾಕಿಸ್ತಾನವನ್ನು ದೂಷಿಸ್ತಾ ಇದ್ದಾರೆ. ಭಾರತಕ್ಕೆ ಏನಾಗಿದೆ ಅಂತ ಪ್ರಶ್ನಿಸಿದ್ದಾರೆ. ಪಹಲ್ಗಾಮ್ ದಾಳಿ ಬಗ್ಗೆ ಪ್ರಚೋದನಾಕಾರಿ ಪೋಸ್ಟ್ ಹಂಚಿಕೊಂಡಿದ್ದ ಜಾನಪದ ಗಾಯಕಿ ನೇಹಾ ಸಿಂಗ್ ರಾಥೋರ್ ವಿರುದ್ಧವಾಗಿ ದೇಶದ್ರೋಹ ಕೇಸ್ ದಾಖಲಾಗಿದೆ. ನಿಮ್ಮ ತಪ್ಪನ್ನ ಯಾವಾಗ ಸ್ವೀಕರಿಸ್ತೀರಾ? ಬೇರೆ ದೇಶದ ಯುದ್ಧ ನಿಲ್ಲಿಸುವ ಪೌ ತಮ್ಮದೇ ದೇಶದ ಭಯೋತ್ಪಾದನೆ ನಿಲ್ಲಿಸೋದು ಯಾವಾಗ? ಹೀಗೆ ಕೇಂದ್ರ ಸರ್ಕಾರಕ್ಕೆ ಸಾಲು ಸಾಲು ಪ್ರಶ್ನೆಯನ್ನ ಕೇಳಿದ್ದರು. ಅಭಯ್ ಪ್ರತಾಪ್ ಸಿಂಗ್ ಅನ್ನೋರ ದೂರಿನ ಆಧಾರದ ಮೇಲೆ BNS ಕಾಯ್ದೆಯಡಿ ಲಕ್ನೋ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ತನ್ನ ವಿರುದ್ಧ ಕೇಸ್ ದಾಖಲಿಸಿರೋದನ್ನ ನೇಹಾ ಸಿಂಗ್ ರಾಥೋಡ್ ಪ್ರಶ್ನಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿರುವಂತ ನೇಹಾ, ಸರ್ಕಾರ ಈವರೆಗೂ ಪಹಲ್ಗಾಮ್ ದಾಳಿ ಬಗ್ಗೆ ಏನ್ ಮಾಡಿದೆ? ಕೇವಲ ನನ್ನ ಮೇಲೆ FIR ಹಾಕಿದೆ. ಸರ್ಕಾರ ನನ್ನ ಮೇಲೆ FIR ಹಾಕಿ ಸತ್ಯ ಹೊರಬರೋದನ್ನ ತಡೆಯೋಕೆ ಯತ್ನಿಸ್ತಾ ಇದೆ. ದಮ್ಮಿದ್ರೆ ಹೋಗಿ ಉಗ್ರರ ತಲೆ ಕಡ್ಕೊಂಡು ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ. ಭಾರತದಲ್ಲಿದ್ದ ಪಾಕ್ ಪ್ರಜೆಗಳಿಗೆ ನೀಡಿದ್ದ ಗಡುವು ನಿನ್ನೆಗೆ ಮುಕ್ತಾಯ ಆಗಿದೆ. ಹೀಗಾಗಿ ಅಲ್ಲಿದ್ದವರು ಈ ಕಡೆ, ಇಲ್ಲಿದ್ದವರು ಆ ಕಡೆ ಹೋಗೋ ಪ್ರಕ್ರಿಯೆ ನಡೀತಾ ಇದೆ. 4 ದಿನಗಳಲ್ಲಿ ಪಾಕಿಸ್ತಾನದ 537 ಪ್ರಜೆಗಳು ವಾಪಸ್ ಆಗಿದ್ದಾರೆ. ನಿನ್ನೆ ಒಂದೇ ದಿನ ಪಾಕಿಸ್ತಾನದ 237 ಪ್ರಜೆಗಳು ವಾಪಸ್ ಹೋಗಿದ್ದಾರೆ. ಪಾಕಿಸ್ತಾನದಿಂದಲೂ 850 ಪ್ರಜೆಗಳು ಭಾರತಕ್ಕೆ ಬಂದಿದ್ದಾರೆ. ಒಂದೇ ದಿನ ವಾಪಸ್ ಬಂದಿರುವ ಭಾರತೀಯರ ಸಂಖ್ಯೆ 116 ಇದೆ. ಅಮೃತಸರದ ಅಟಾರಿ ವಾಘಾ ಗಡಿ ಮುಖೇನವಾಗಿ ಭಾರತಕ್ಕೆ ವಾಪಸ್ ಬರೋ ಕೆಲಸ ಆಗ್ತಾ ಇದೆ. ಪಾಕ್ ಪ್ರಜೆಗಳಿಗೆ ಕೊಟ್ಟ ವೈದ್ಯಕೀಯ ವೀಸಾಗಳಿಗೆ ನಾಳೆವರೆಗೂ ಮಾತ್ರ ಅದು ಮಾನ್ಯ ಇರುತ್ತೆ. ಪಾಕಿಸ್ತಾನ ಪ್ರಜೆಗಳಿಗೆ ನೀಡಿದ ವೀಸಾಗಳನ್ನು ಭಾರತ ರದ್ದುಗೊಳಿಸಿದೆ. ನಿನ್ನೆ 12 ರೀತಿಯ ವೀಸಾಗಳ ಗಡುವು ಅಂತ್ಯಗೊಂಡಿತ್ತು. ಇವತ್ತು ಸಂಜೆ ಹೊತ್ತಿಗೆ ವ್ಯಾಪಾರ, ಸಿನಿಮಾ, ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೆ ತೀರ್ಥಯಾತ್ರಾರ್ಥಿಗಳು ಪಾಕಿಸ್ತಾನಕ್ಕೆ ಮರಳಬೇಕು. ಒಂದು ವೇಳೆ ಡೆಡ್ಲೈನ್ ಉಲ್ಲಂಘಿಸಿದ್ರೆ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ. 3 ವರ್ಷ ಜೈಲು ಶಿಕ್ಷೆ ಅಥವಾ 3 ಲಕ್ಷ ರೂಪಾಯಿ ದಂಡ ವಿಧಿಸುವಂತ ನಿಟ್ಟಿನಲ್ಲಿ ಸೂಚಿಸಲಾಗಿದೆ. ವೀಸಾ ರದ್ದಾಗಿದ್ದರಿಂದಾಗಿ ಪಾಕಿಸ್ತಾನ ಪ್ರಜೆಗಳು ಪಾಕಿಸ್ತಾನಕ್ಕೆ ವಾಪಸ್ ತೆರಳುತ್ತಾ ಇದ್ದಾರೆ. ಪಂಜಾಬ್ನಲ್ಲಿರುವ ಅಟ್ಟಾರಿ ಗಡಿ ಮುಖೇನವಾಗಿ ಇವತ್ತು ಕೂಡ ವಾಪಸ್ ಆಗ್ತಾ ಇದ್ದಾರೆ. ಈ ವೇಳೆ ಮಾತನಾಡಿದ ಪಾಕಿಸ್ತಾನದ ಮಹಿಳೆ, ನಾವು ನಾಗ್ಪುರಕ್ಕೆ ಭೇಟಿ ನೀಡೋದಕ್ಕೆ ಬಂದಿದ್ದೀವಿ. ವೀಸಾ ಅವಧಿ ಈಗ ರದ್ದಾಗ್ತಾ ಇರುವಂತ ಕಾರಣಕ್ಕಾಗಿ ಹಿಂತಿರುಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಮಾಯಕರಿಗೆ ಸುಮ್ಮನೆ ಕಿರುಕುಳ ಕೊಡೋ ತಪ್ಪು ಅಂತಾನೂ ಹೇಳಿದ್ದಾರೆ. ವೀಸಾ ರದ್ದಾಗಿರೋದ್ರಿಂದಾಗಿ ಪಾಕಿಸ್ತಾನ ಪ್ರಜೆಗಳು ವಾಪಸ್ ತೆರಳುತ್ತಾ ಇದ್ದಾರೆ. ಪಂಜಾಬಿನ ಅಮೃತಸರ ಬಳಿ ಇರುವಂತಹ ವಾಘಾ ಅಟಾರಿ ಗಡಿಯಲ್ಲಿ ಮನಕಲುಕುವ ದೃಶ್ಯಗಳು ಕಂಡು ಬರ್ತಾ ಇದೆ. ತಂದೆಯನ್ನ ಪಾಕಿಸ್ತಾನಕ್ಕೆ ಕಳುಹಿಸಿದ ಪುತ್ರನೋರ್ವ ಕಣ್ಣೀರು ಹಾಕಿದ. ಈ ಬಗ್ಗೆ ಮಾತನಾಡಿರುವ ಜಿಮಾ ರಾಮನ್ ಅವರು, ಕಳೆದ 2 ವರ್ಷಗಳಿಂದ ತನ್ನೊಂದಿಗೆ ತಂದೆ ವಾಸಿಸ್ತಾ ಇದ್ರು. ಈಗ ರಾಜಸ್ಥಾನದ ಜೋಧ್ಪುರದಿಂದ ತಂದೆಯನ್ನ ಬೀಳ್ಕೊಡೋದಕ್ಕೆ ಬಂದಿದ್ದೀನಿ ಅಂತ ಕಣ್ಣೀರು ಹಾಕಿದ್ದಾರೆ. ಒಡಿಶಾದ ಬಾಲಾಸೋರ್ನಲ್ಲಿ 72 ವರ್ಷದ ರಜಿಯಾ ಸುಲ್ತಾನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸೊರೋ ಪೊಲೀಸ್ ವ್ಯಾಪ್ತಿಯ ಪಠಾಣ ಮಹಾಲಯದಲ್ಲಿ ರಜಿಯಾ ಹಾಗೆ ಅವರ ಕುಟುಂಬ ವಾಸಿಸ್ತಾ ಇದೆ. ಇದೀಗ ಪೊಲೀಸರು ದೇಶ ತೊರೆಯುವಂತೆ ಅವರಿಗೆ ನೋಟಿಸ್ ಕೊಟ್ಟಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ರಜಿಯಾ, ನಾನಿಲ್ಲೇ ಹುಟ್ಟಿದ್ದೀನಿ, ಇದು ನನ್ನ ಮಣ್ಣು, ನಾನಿಲ್ಲೇ ಇದ್ದು ಇಲ್ಲೇ ಸಾಯ್ತೀನಿ ಅಂತ ಗುರುತಿನ ದಾಖಲೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಗುಂಡಿಕ್ಕಿ ಕೊಂದರೂ ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ಪಾಕ್ ಪ್ರಜೆಗಳು ಪಟ್ಟು ಹಿಡಿದಿದ್ದಾರೆ. ಗುಜರಾತಿನ ಮೆಹಸಾನದಲ್ಲಿ ನೆಲೆಸಿರುವ ಪಾಕಿಸ್ತಾನಿ ಹಿಂದೂ ಕುಟುಂಬಗಳು ಭಾರತ ತೊರೆಯೋದಕ್ಕೆ ಹಿಂದೇಟು ಹಾಕ್ತಾ ಇವೆ. 2018ರಿಂದ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿದ್ದೀವಿ. ಯಾವುದೇ ಸಂದರ್ಭದಲ್ಲೂ ನಾವು ಪಾಕಿಸ್ತಾನಕ್ಕೆ ಮತ್ತೆ ಹಿಂತಿರುಗೋದಿಲ್ಲ. ಪಾಕಿಸ್ತಾನ ಸಿಂಧೂ ನದಿಯ ಮೇಲೆ ಅವಲಂಬಿತ ಆಗಿದೆ. ಈ ನದಿಯ ನೀರನ್ನು ನೀಡದೆ ಹೋದರೆ ಪಾಕಿಸ್ತಾನ ನಾಶ ಆಗುತ್ತೆ. ನಾವು ಇಲ್ಲೇ ಇರುವಂತೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ.
ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ಚಿಕ್ಕಮಗಳೂರಿನ ಕುಟುಂಬ ಜಸ್ಟ್ ಮಿಸ್ ಆಗಿದೆ. ಕೂದಲೇ ಅಂತರದಲ್ಲಿ ಪಾರಾದ ಬಗ್ಗೆ ಚಂದ್ರಶೇಖರ್ ತಮ್ಮ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ. TV9 ಜೊತೆ ಮಾತನಾಡಿದ ಅವರು, ಉಗ್ರರ ದಾಳಿಯಾದಾಗ 700 ಮೀಟರ್ ದೂರದಲ್ಲಿದ್ವಿ. ಗುಂಡಿನ ಸದ್ದು ಕೇಳಿ ಪಹಲ್ಗಾಮ್ಗೆ ತೆರಳದೆ 5 ಕುದುರೆ ಸವಾರರ ಸಹಾಯದಿಂದ ವಾಪಸ್ ಬಂದ್ವಿ. 15 ನಿಮಿಷಗಳ ಅಂತರದಲ್ಲಿ ನಮ್ಮ ಜೀವ ಉಳಿತು ಅಂತ ಚಂದ್ರಶೇಖರ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಶಿರಸಿಯ ಪ್ರದೀಪ ಹೆಗಡೆ ಕುಟುಂಬವು ಉಗ್ರರ ದಾಳಿಯಿಂದ ಪಾರಾಗಿದೆ. ಏಪ್ರಿಲ್ 21ನೇ ತಾರೀಕಿನಂದು ಪತ್ನಿ ಶುಭಾ, ಮಗ ಸಿದ್ಧಾಂತನ ಜೊತೆ ಪಹಲ್ಗಾಮ್ ಪ್ರವಾಸಕ್ಕೆ ತೆರಳಿರ್ತಾರೆ. ಈ ವೇಳೆ ಮಗ ತಿಂಡಿ ಬೇಕು ಅಂತ ಆಟ ಹಿಡಿದಿರ್ತಾನೆ. ಸೊ ಆತನಿಗೆ ಊಟ ಕೊಡಿಸೋಕೆ ಹೋಗಿ ಪ್ರದೀಪ್ ಹೆಗಡೆ ಕುಟುಂಬ ಮಾರ್ಗ ಮಧ್ಯೆನೇ ಉಳಿದುಕೊಳ್ಳುತ್ತೆ. ಪಹಲ್ಗಾಮ್ನಲ್ಲಿ ಮೈಸೂರು ಮೂಲದ ಕುಟುಂಬ ಕೂಡ ಬಹಳ ರೋಚಕವಾಗಿ ಅಪಾಯದಿಂದ ಪಾರಾಗಿದೆ. ಬೈಸರನ್ ಕಣಿವೆ ಬಳಿ ಉಗ್ರರ ದಾಳಿಗೆ ಎದುರಲ್ಲೇ ಶವಗಳು ಬಿದ್ದಿರುವುದನ್ನು ಕಂಡಿರ್ತಾರೆ. ಅತ್ತಿಂದಿತ್ತ ಪ್ರವಾಸಿಗರು ಚೀರಾಡ್ತಾ ಓಡಾಡ್ತಾ ಇರ್ತಾರೆ. ಇದರ ಮಧ್ಯೆನೇ ಸಮೀಪದಲ್ಲಿದ್ದ ಒಂದು ಹೊಂಡದಲ್ಲಿ ಬಚ್ಚಿಟ್ಕೊಂಡು ಬಚಾವಾಗಿದ್ದಾಗಿ ಪ್ರಸನ್ನ ಕುಮಾರ್ ಘೋರ ಸನ್ನಿವೇಶವನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಉಗ್ರ ದಾಳಿಯ ಸಂಬಂಧ ಸ್ಫೋಟಕ ಸಂಗತಿಯೊಂದು ಬಹಿರಂಗ ಆಗಿದೆ. ಉಗ್ರರು ಬೈಸರನ್ ಕಣಿವೆಯಲ್ಲಿ ನಡೆಸಿದ ದಾಳಿಯ ಸಂಪೂರ್ಣ ವಿಡಿಯೋವನ್ನ ಸ್ಥಳೀಯ ವಿಡಿಯೋಗ್ರಾಫರ್ ರೆಕಾರ್ಡ್ ಮಾಡಿದ್ದಾನೆ. ಉಗ್ರರ ದಾಳಿಗೆ ಹೆದರಿ ಮರವೇರಿ ಕುಳಿತು ಸಂಪೂರ್ಣ ದಾಳಿಯನ್ನು ಚಿತ್ರೀಕರಿಸಿದ್ದಾರಂತೆ. ಸದ್ಯ NIA ಅಧಿಕಾರಿಗಳು ಆ ವಿಡಿಯೋಗ್ರಾಫರ್ನನ್ನ ವಿಚಾರಣೆ ನಡೆಸಿ ಆ ವಿಡಿಯೋವನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ ಎನ್ನುವುದು ಗೊತ್ತಾಗಿದೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಕೇಂದ್ರ ಸರ್ಕಾರದಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಸಚಿವ ರಾಜನಾಥ್ ಸಿಂಗ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸುಮಾರು 40 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಗಡಿಯಲ್ಲಿ ಸೇನೆ ಕಾರ್ಯಾಚರಣೆ, ಪ್ರಸಕ್ತ ಬೆಳವಣಿಗೆ ಬಗ್ಗೆ ಪ್ರಧಾನಿಗೆ ರಾಜನಾಥ್ ಸಿಂಗ್ ಮಾಹಿತಿಯನ್ನ ನೀಡಿದ್ದಾರೆ. ಸಭೆಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಭಾಗಿಯಾಗಿದ್ದು, ಉಗ್ರರ ವಿರುದ್ಧ ಅತಿದೊಡ್ಡ ಕಾರ್ಯಾಚರಣೆಗೆ ತಯಾರಿ ನಡೆಸಿದ್ದಾರೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಸೇನಾ ಮುಖ್ಯಸ್ಥರ ಜೊತೆಗೆ ಮಧ್ಯಾಹ್ನ 3 ಗಂಟೆಗೆ ಪ್ರಧಾನಿ ಮೋದಿ ಮಹತ್ವದ ಸಭೆ ನಡೆಸಲಿದ್ದಾರೆ. CDS ಹಾಗೆ 3 ಸೇನಾಪಡೆ ಮುಖ್ಯಸ್ಥರಿಗೂ PM ನಿವಾಸಕ್ಕೆ ಬರುವಂತೆ ಬುಲಾವ್ ನೀಡಲಾಗಿದೆ. ಭೂಸೇನೆ, ನೌಕಾಸೇನೆ, ವಾಯುಸೇನೆ ಮುಖ್ಯಸ್ಥರಿಗೆ ಸೂಚನೆ ಕೊಡಲಾಗಿದ್ದು, ಚೀಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್, ಭೂಸೇನೆ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ನೌಕಾಸೇನೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ, ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಜೊತೆ ಮೋದಿ ಚರ್ಚಿಸಲಿದ್ದಾರೆ.